ಪಂಚದೈವಗಳ ನೇಮೋತ್ಸವ ದೃಷ್ಟಿಯಿಂದ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ನಮಗೆಲ್ಲ ಗೊತ್ತೇ ಇದೆ. ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಪ್ರಚಾರ ಮಾಧ್ಯಮಗಳಲ್ಲಿ ಈಗಾಗಲೇ ಉಲ್ಲೇಖ ಆಗಿದೆ. ಬಳ್ಳಾರಗೋಳಿ ಅನ್ನುವಂಥದ್ದು ಒಂದು ಪವಿತ್ರವಾದಂಥ ಕ್ಷೇತ್ರ, ಪವಿತ್ರವಾದಂತಹ ಮಣ್ಣಿನಲ್ಲಿ ಪಂಚದೈವಗಳ ನೇಮೋತ್ಸವ ದಿನಾಂಕ 2ನೇ ತಾರೀಕಿನಿಂದ ಆರಂಭ ಆಗಿ 7ನೇ ತಾರೀಕಿನವರೆಗೆ ನಡೀತದೆ. ಬಳ್ಳಾರಗೋಳಿ ದೈವಾರಾಧನೆಯ ನುಡಿಕಟ್ಟಿನಲ್ಲಿ ಉಲ್ಲೇಖ ಆಗಿದೆ. ಶಿಬರೂರಿನ ಕೊಡಮಣಿತಾಯ ದೈವ ಮತ್ತು ಜಂತಬೆಟ್ಟಿನ ಬಂಟ ಸಾರಾಳ ಧೂಮಾವತಿ ದೈವದ ಮಧ್ಯೆ ವಾದ ವಿವಾದಗಳು ನಡೆದಾಗ ಸುಮಾರು ಅದರಲ್ಲಿ ಉಲ್ಲೇಖ ಆಗುತ್ತೆ 7 ಹಗಲು 7 ರಾತ್ರಿ, 7 ಪಗಲು 7 ರಾತ್ರಿ ಅನ್ನುವಂಥದ್ದು ಉಲ್ಲೇಖ ಆಗುತ್ತೆ. ಆ ಬಳ್ಳಾರಗೋಳಿಯ ಮಣ್ಣಿನಲ್ಲಿ ಆ ವಾದ ವಿವಾದಗಳು ಇತ್ಯರ್ಥಗೊಂಡಿರುವಂಥದ್ದು ಪಂಜದ ಜಾರಂದಾಯ ದೈವದ ನೇತೃತ್ವದಲ್ಲಿ ಮಧ್ಯಸ್ಥಿಕೆಯಲ್ಲಿ ಆ ಒಂದು ವಾದ ವಿವಾದಗಳು ಇತ್ಯರ್ಥಗೊಂಡಿದೆ. ಆ ನಿಮಿತ್ತ ಹಿರಿಯರು ಹಾಕಿಕೊಟ್ಟಂತ ಹಾಗೆ ಪಂಚದೈವಗಳ ನೇಮೋತ್ಸವ ಆ ಮಣ್ಣಿನಲ್ಲಿ, ಆ ಪವಿತ್ರ ಮಣ್ಣಿನಲ್ಲಿ ಹಿಂದೆ ಹಲವಾರು ವರ್ಷಗಳು ನಡೆದಿದೆ. ಕಳೆದ 65 ವರ್ಷಗಳ ಹಿಂದೆ ಅದನ್ನು ನೋಡಿದಂಥವರು ಜನರಿಂದ ಬಾಯಿಂದ ಬಾಯಿಗೆ ಬಂದ ಹಾಗೆ ಅದನ್ನು ನೋಡಿದಂಥವರು ಸ್ವಲ್ಪ ಜನ ಇದ್ದಾರೆ. 65 ವರ್ಷಗಳ ಹಿಂದೆ ಆ ಪಂಚದೈವಗಳ ನೇಮೋತ್ಸವ ಬಹಳ ಅದ್ದೂರಿಯಿಂದ, ಬಹಳ ಶ್ರದ್ಧೆಯಿಂದ ಆ ಜಾಗದಲ್ಲಿ ಬಳ್ಳಾರಗೋಳಿಯ ಪವಿತ್ರ ಮಣ್ಣಿನಲ್ಲಿ ನಡೀತಾ ಇತ್ತು. ಈ ಬಾರಿ ದೈವದ ಪ್ರೇರಣೆಯಂತೆ ಅದು ಮತ್ತೆ ಮರುಕಳಿಸಬೇಕು, ಆರಂಭ ಆಗಬೇಕು ಅನ್ನುವ ದೃಷ್ಟಿಯಿಂದ 4 ಗ್ರಾಮದ ಗ್ರಾಮಸ್ಥರು, ಅದು ಪಂಜದ, ಶಿಬರೂರು, ಜಂತಬೆಟ್ಟು, ಸೂರಿಂಜೆ, ಕುತ್ತೆತ್ತೂರು 4 ಗ್ರಾಮದ ಗ್ರಾಮಸ್ಥರು ನಿರ್ಣಯ ಮಾಡಿದಂತೆ ಪಂಚದೈವಗಳ ನೇಮೋತ್ಸವ ದಿನಾಂಕ 2 ತಾರೀಕಿನಿಂದ 8ನೇ ತಾರೀಕಿನವರೆಗೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೃಷ್ಟಿಯಿಂದ 2ನೇ ತಾರೀಕಿಗೆ ಬೇರೆ ಬೇರೆ ಕಡೆಗಳಿಂದ ಅದ್ದೂರಿಯಾಗಿ ಹೊರೆಕಾಣಿಕೆ ಆಗಮಿಸಲಿಕ್ಕಿದೆ. ಅದು ಬೇರೆ ಬೇರೆ ಆಯ್ದ ಕೇಂದ್ರಗಳು, ಒಟ್ಟು ಸುಮಾರು ಒಂದು 10-12 ಕೇಂದ್ರಗಳಿಂದ ಬಳ್ಳಾರಗೋಳಿಯ ಪವಿತ್ರ ಮಣ್ಣಿಗೆ ಹೊರೆಕಾಣಿಕೆ ಆಗಮಿಸಲಿಕ್ಕಿದೆ. ಸೂರಿಂಜೆ ಮತ್ತು ಕುತ್ತೆತ್ತೂರು ಗ್ರಾಮಸ್ಥರು ಸೇರಿ ಹೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಹೊರೆಕಾಣಿಕೆ ಸಂಗ್ರಹ ಆಗಿ ಅಲ್ಲಿಂದ ಅದ್ದೂರಿಯ ಶೋಭಾಯಾತ್ರೆಯ ಮುಖಾಂತರ 2ನೇ ತಾರೀಕಿಗೆ ಬಳ್ಳಾರಗೋಳಿಗೆ ಹೊರೆಕಾಣಿಕೆ ಆಗಮಿಸಲಿಕ್ಕಿದೆ. 3ನೇ ತಾರೀಕಿಗೆ ಈ 5 ದೈವಗಳ ಪಂಚ ದೈವಗಳ ಭಂಡಾರವು ಬಳ್ಳಾರಗೋಳಿಯ ಮಣ್ಣಿಗೆ ಬರಲಿಕ್ಕಿದೆ. ಪಂಜದ ಜಾರಂದಾಯ ದೈವದ ಭಂಡಾರ ಅದು ನಂದಿನಿ ನದಿಯನ್ನು ದಾಟಿ ಹುಚ್ಚಾಡಿಯ ಭಾಗವಾಗಿ ಬಳ್ಳಾರಗೋಳಿಗೆ ಆಗಮಿಸಲಿಕ್ಕಿದೆ. ಶಿಬರೂರಿನ ಕೊಡಮಣಿತಾಯದ ಭಂಡಾರ, ದೈವದ ಭಂಡಾರ ಅದೇ ದಿನ ಸಂಜೆ ಬರಲಿಕ್ಕಿದೆ. ಮತ್ತು ಕಲ್ಲಂಜ ಬಾಳಿಕೆ ಮತ್ತು ಜಂತಬೆಟ್ಟು ಮತ್ತು ಕೊಡಪದ ಪಂಜುರ್ಲಿ ಈ 5 ದೈವಗಳ ಭಂಡಾರ 3ನೇ ತಾರೀಕಿಗೆ ಬಳ್ಳಾರಗೋಳಿಯ ಪವಿತ್ರ ಮಣ್ಣಿಗೆ ಬರಲಿಕ್ಕಿದೆ. ಅಲ್ಲಿ ಆವತ್ತು ಪಂಚದೈವಗಳ ದರ್ಶನ ಇದೆ. 4ನೇ ತಾರೀಕಿಗೆ ಕೊಡಮಣಿತಾಯ ದೇವಸ್ಥಾನದ ಒಳ್ಳಾಯ ದೈವದ 10 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೆ ಒಳ್ಳಾಯ ದೈವದ ನೇಮೋತ್ಸವ, ರಾತ್ರಿ 10 ಗಂಟೆಗೆ ಕೊಡಮಣಿತಾಯ ದೈವದ ನೇಮೋತ್ಸವ. 5ನೇ ತಾರೀಕಿಗೆ ಜಂತಬೆಟ್ಟು ದೇವಸ್ಥಾನದ ದೈವದ ನೇಮೋತ್ಸವ ಮತ್ತು ರಾತ್ರಿ ಕೊಡಪದ ಪಂಜುರ್ಲಿ ನೇಮೋತ್ಸವ. 6ನೇ ತಾರೀಕಿಗೆ ಕಲ್ಲಂಜ ಬಾಳಿಕೆಯ ಕಾಂತೇರಿ ಧೂಮಾತಿ ದೈವದ ನೇಮೋತ್ಸವ. 7ನೇ ತಾರೀಕಿಗೆ ಕುಂಡುಜಾರಿಗೆ ಪಂಜದ ದೈವದ ನೇಮೋತ್ಸವ ನಡೆಯಲಿಕ್ಕಿದೆ. 8ನೇ ತಾರೀಕಿಗೆ ಮತ್ತೆ ಯಾವ ರೀತಿ ದೈವಗಳ ಭಂಡಾರ ಆಗಮಿಸಿದೆಯೋ 8ನೇ ತಾರೀಕಿಗೆ ಬೆಳಿಗ್ಗೆ ಆಯಾಯ ಕ್ಷೇತ್ರಕ್ಕೆ ಮತ್ತೆ ಭಂಡಾರ ವಾಪಸ್ ಹೋಗಲಿಕ್ಕಿದೆ. ಕಾರ್ಯಕ್ರಮದ ವಿವರ. ಇದರ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳನ್ನು ಕೂಡ ಜೋಡಣೆ ಮಾಡಲಾಗಿದೆ. 3ನೇ ತಾರೀಕಿಗೆ ಸಹಸ್ರ ಮಕ್ಕಳ ಕುಣಿತ ಭಜನೆ ನಡೆಯಲಿಕ್ಕಿದೆ. 4ನೇ ತಾರೀಕಿಗೆ ಬೇರೆ ಬೇರೆ ತಂಡಗಳಿಂದ ಭಜನೆ ಇದೆ. 7ನೇ ತಾರೀಕಿಗೆ ನಾಟಕ ಪ್ರದರ್ಶನ ಇದೆ, ಚಾಪರಕ ತಂಡದಿಂದ ನಾಟಕ ಪ್ರದರ್ಶನ ಇದೆ. ಮತ್ತು 4ನೇ ತಾರೀಕಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಜಿಲ್ಲೆಯ ಅನೇಕ ಗಣ್ಯಾತಿ ಗಣ್ಯರು
ಗಣ್ಯಾತಿ ಗಣ್ಯರು ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಶ್ರೀ ವಿದ್ಯಾಧೀಶ ಶ್ರೀಪಾದರು ಮಧ್ವಾಚಾರ್ಯ ಋಷಿಕೇಶ ಮಹಾಸಂಸ್ಥಾನ ಬಲಿಮಾರ ಮಠ ಉಡುಪಿ ಇವರು ಕೂಡ ಆಗಮಿಸುವಂಥ ನಿರೀಕ್ಷೆಗಳಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೂಡಬಿದ್ರೆ ಕ್ಷೇತ್ರದ ಸಾಮಾನ್ಯ ಶಾಸಕರಾದಂಥ ಉಮ್ಮನಾಥ್ ಕೋಟೆಯನ್ನು ವಹಿಸಲಿಕ್ಕಿದ್ದಾರೆ. ಪ್ರಕಾಶ್ ಶೆಟ್ಟಿ ಬಂಜಾರ, ಪ್ರಕಾಶ್ ಶೆಟ್ಟಿ, ಶ್ರೀಯುತ ಶಶಿಧರ ಬರೋಡ ಶೆಟ್ಟಿ, ಈ ರೀತಿಯ ಅನೇಕ ಪ್ರಮುಖರು ಆವತ್ತಿನ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಇಡೀ ದೈವಾರಾಧನೆಯನ್ನು ಇಡೀ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ಪರಿಚಯಿಸಿದಂತಹ ವೃಷಭ್ ಶೆಟ್ಟಿ ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಇದು ಒಟ್ಟು ಕಾರ್ಯಕ್ರಮದ ವಿವರಗಳು. 2ನೇ ತಾರೀಕಿಂದ ಆರಂಭ ಆಗಿ 8ನೇ ತಾರೀಕಿನವರೆಗೆ ಸುಮಾರು 20ರಿಂದ 25 ಸಾವಿರ ಜನ ಆಗಮಿಸುವಂಥ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ಕಳೆದ 1 ತಿಂಗಳಿಂದ ಭರದ ತಯಾರಿ ಸಿದ್ಧತೆಗಳು ನಡೆದಿದೆ. ಅನೇಕ ಸಮಿತಿಗಳ ಮುಖಾಂತರ ಬೇರೆ ಬೇರೆ ಜನ ಸುಮಾರು ಪಂಜಾ, ಶಿಬರೂರು, ಸೂರಿಂಜೆ ಮತ್ತು ಕುತ್ತೆತ್ತೂರು ಈ ಗ್ರಾಮದ ಒಳಗೊಂಡಂಥ ವ್ಯಕ್ತಿಗಳ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಬೇರೆ ಬೇರೆ ಸಮಿತಿಗಳ ತಯಾರಿಗಳು, ಭರದ ಸಿದ್ಧತೆಗಳು ನಡೀತಾ ಇದೆ. ಪ್ರತಿದಿನ ರಾತ್ರಿ ಮತ್ತು 4ನೇ ತಾರೀಕಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಕೂಡ ಇದೆ. ಈ ಸಂದರ್ಭದಲ್ಲಿ ಇದು 4 ಗ್ರಾಮಗಳ ಕಾರ್ಯಕ್ರಮ ಆಗಿರೋದರಿಂದ ಮತ್ತು ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಬರೋದರಿಂದ ಕಾರ್ಯಕ್ರಮದ ಯಶಸ್ಸು, ಕಾರ್ಯಕ್ರಮದ ಪ್ರಚಾರ ದೊಡ್ಡ ಪ್ರಮಾಣದಲ್ಲಿ ಪತ್ರಕರ್ತರು ಕೊಡಬೇಕಾಗಿ ವಿನಂತಿ ಮಾಡ್ತಾ ಸಾರ್ವಜನಿಕರಲ್ಲಿ ಜಂತಬೆಟ್ಟು ಸರಳದು ಮಾತಿಗೆ ನಡೆದ ಕಾಯ್ದು ಬಹುಶಃ ಅದು ಗಡಿಪಾಡಿನ ವಿಷಯದಲ್ಲಿ ನಡೆದಿರಬೇಕು. ಆಗ ಗಡಿಯ ಬಗ್ಗೆ ಇದಾದದ್ದು 3 ನಾಡು ಮಾಡಿ ಆಮೇಲೆ ಅದು ಜಾರಂದೆ ಅದನ್ನು ತೀರ್ಮಾನ ಮಾಡಿರೋದು. ಯಾಕಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲದ ಕಾರಣ ನಾವು ಅದು ಹೇಗೆ ಮೌಖಿಕವಾಗಿ ಬರ್ತಾ ಉಂಟದು ಅದನ್ನೇ ನಾವು ಹೇಳಬೇಕು. ಅದಕ್ಕಿಂತ ಹೆಚ್ಚು ನಾವು ಏನಾದರೂ ಹೇಳಲಿಕ್ಕಾಗೋದಿಲ್ಲ. ಕಲ್ಲಂಜಿ ಕಾಂತೇರ್ ಜುಮಾವತಿ ಮತ್ತು ಕಡಪದ ಪಂಜುರ್ಲಿ ಇವರು ಜಾರಂದಾಯನ್ನು ಕರೆದುಕೊಂಡು ಬಂದು ಅವರಿಗೆ ಆಹ್ವಾನ ಕೊಟ್ಟು ತೀರ್ಮಾನ ಮಾಡುವಂತೆ ವಿನಂತಿ ಮಾಡಿದ್ದರಿಂದ ಅವರು ಅದನ್ನು ತೀರ್ಮಾನ ಮಾಡಿ ಆ ಪ್ರಕಾರ ಈಗ ಅಲ್ಲಿವರೆಗೆ 7 ಮಂದಿಗೂ ಕೂಡ 5 ಮಂದಿಗೂ ಕೂಡ ಆ ಒಂದು ದಿನ ಮಾಡಿದ್ದು ಅದರಲ್ಲಿ ಪೋಲಾಗಬೇಕು ಎಲ್ಲರಿಗೂ ಅಂತ. ಅದು ಆ ಸಮಯದಲ್ಲಿ ಪಂದ್ಯದ ಗುಂಡು ಜಾರಿಗೆ ಜಾರಂದಾಯ ಅವನನ್ನು ಕರೆಯುವುದೇ ಧರ್ಮದೈವ ಅಂತ. ಅವನು ಧರ್ಮ ಪ್ರಕಾರ ತೀರ್ಮಾನ ಮಾಡಿರಬೇಕು ಈ ವಿಷಯ. ಆ ಪ್ರಕಾರ ನಡೀತಾ ಬರ್ತಾ ಇತ್ತು. 65 ವರ್ಷದಿಂದ ಈಗ ಇಲ್ಲ. ಅದನ್ನು ಒಳ್ಳೆಯ ಗೊತ್ತಿನವರು ಈಗ ಪುನಃ ಊರವರೊಟ್ಟಿಗೆ ಸೇರಿ ಅದನ್ನು ಮುಂದುವರಿಸಬೇಕು ಎಂಬ ಇಚ್ಛೆಯಿಂದ ಮುಂದುವರಿದಿದ್ದಾರೆ. ಈಗ ಆಗುತ್ತಾ ಉಂಟು. ಅದಕ್ಕೆ ಎಲ್ಲರ ಸಹಕಾರ ಕೂಡ ಸಿಗ್ತಾ ಉಂಟು.